ಶಕುನಿ, ನಿನ್ನ 99 ಮಂದಿ ಸಹೋದರರನ್ನು ನಿನ್ನ ಜನ್ಮದಾತನನ್ನು ಮೋಸದಿಂದ ಕೊಂದ ಆ ದುರ್ಯೋಧನ ವಂಶವನ್ನು ನಾಶ ಮಾಡದೆ ಬಿಡುವುದಿಲ್ಲವೆಂದು ಅಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಸದ್ದು ಸದ್ದು ಏನೇ ಸೌಬಲರಾದ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ ಸದ್ದು. ಏಕೆ ಏಕೆ ಕುಚ್ಚಿ ಬಗೆವ ಕುಕುಹ ಕಂಠದ ಕರ್ಕಶಕ್ಕೆ ಏಕೆ ಏನೇ ಪ್ರಳಯಾಗ್ನಿ ಜ್ವಾರೆಯನ್ನ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಗುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ನಿಮ್ಮಗಳ ಸರಸ ಸಲ್ಲಾಪ. ಓ ನನ್ನ ವಂಶಶಯಕ್ಕೆ ಕಾರಣಕರ್ತನಾದ ದುರುಳ ದುರ್ಜಾತ ದುರ್ಯೋಧನನೇ ಕೇಳು. ಮನಸ್ಸಿನ ದುಸ್ಸಹ ಚಿಂತಾಗ್ನಿಯಿಂದ ಶರೀರ ಮುದಗಿಸುತ್ತ ಗತಕಾಲದ ನೆನಪುಗಳು ಮರುಕಳಿಸಿ ಬರುತ್ತಿರುವ ನನ್ನ ನೀರಿಲ್ಲದವರ ಆರ್ತನಾದ ನನ್ನಂತರಾತ್ಮದ ಒಡಲನ್ನೇ ಕದಡಿ ಹೊಡೆಯುತ್ತಿರುವುದು ದುರ್ಯೋಧನ. ದುರ್ಯೋಧನ ಕಣ್ಣುಗಳಿಗೆ ಕಾಣಿಸುವುದೆಲ್ಲವೂ ಕಾರಾಗೃಹವಾಗಿ, ಕಿವಿಗಳಿಗೆ ಕೇಳಿಸುವ ಕೂಗು ಕರ್ಕಶದ ಕಿಡಿಯಾಗಿ, ನಾನು ನಿಂತ ನೆಲವೇ ಶತಜೀವಿಗಳ ಚಿತ ಹುರಿಸುವ ಮಸಣವಾಗಿ ಕಾಡುತ್ತಿದೆ ದುರ್ಯೋಧನ, ಮಸಣವಾಗಿ ಕಾಡುತ್ತಿದೆ. ದುರ್ಯೋಧನ ನಿನ್ನ ಕತ್ತಲೆಯ ಕಾರಾಗಾರವನ್ನು ನಾನು ಮರೆತಿಲ್ಲ. ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರು ಆದ ನನ್ನ 99 ಮಂದಿ ಸಹೋದರರನ್ನ, ಈ ಶಕುನಿಗೆ ಜನ್ಮ ಕೊಟ್ಟ ನನ್ನ ಜನ್ಮದಾತನನ್ನ ನಿನ್ನ ಬಂಧನದಲ್ಲಿರಿಸಿ ದಿನಕ್ಕೊಂದು ಇಡೀ ಅನ್ನ, ಒಂದೊಳಲೆ ನೀರನ್ನು ಕೊಡುತ್ತಿದ್ದೆ ದುರ್ಯೋಧನ, ಒಂದೊಳಲೆ ನೀರನ್ನು ಕೊಡುತ್ತಿದ್ದೆ. ಅಂದು ಸೇಡಿನ ಕಿಡಿಯಾಗಿ ಉಳಿದು ಕುರುಕುಲದ ಗೋಡೆಗಳನ್ನ ಕೆಡವಿ ಪುಡಿ ಮಾಡಿ ಬೀಡೆಲ್ಲ ಚೆಲ್ಲಾಡಲೆಂದು ನೀನು ನೀಡುತ್ತಿದ್ದ ಒಂದು ಇಡೀ ಅನ್ನ, ಒಂದೊಳಲೆ ನೀರನ್ನ ನನಗೆ ಕೊಟ್ಟ ನನ್ನ ಹತಭಾಗ್ಯ ಸಹೋದರರು ತಮ್ಮೆಲ್ಲ ಶಕ್ತಿಯನ್ನ ನನಗೆ ದಾರ ಎರೆದು ಒಬ್ಬೊಬ್ಬರಾಗಿಯೇ ಹತರಾದರು ದುರ್ಯೋಧನ, ಒಬ್ಬೊಬ್ಬರಾಗಿಯೇ ಹತರಾದರು. ಮೃತ್ವಿನ ಕೊನೆ ಉದ್ವಾಸದಿಂದ ನಿನ್ನನ್ನು ಶಪಿಸುತ್ತ ಆ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಸತ್ತರು ದುರ್ಯೋಧನ. ನೀನೆಸಗಿದ ಆ ಕರಾಳ ಕೃತ್ಯವನ್ನ, ಮನದಲ್ಲಡಗಿಸಿಕೊಂಡಿರುವ ಈ ನನ್ನ ದೇಹವನ್ನ ಛಿದ್ರವಾಗಿ ಅಣುವಾಗಿ ತುಂಡರಿಸಿ ನೋಡಿದರು ಪ್ರತಿಯೊಂದು ಅಣುವಿನಲ್ಲೂ ದ್ವೇಷಕ್ಕೆ ದ್ವೇಷ, ಸೇಡಿಗೆ ಸೇಡೆಂಬ ಮಾತ್ಸರ್ಯದ ಹೊರತು ಮತ್ತಾವ ಆಸೆಗಳು ನನಗಿಲ್ಲ ದುರ್ಯೋಧನ, ಮತ್ತಾವ ಆಸೆಗಳು ನನಗಿಲ್ಲ. ಇಂದು ನನ್ನ ದೇಹದಲ್ಲಿ ಉಳಿದಿರುವುದು ದ್ವೇಷಾಗ್ನಿ ಎಂಬ ಜ್ವಾಲೆ. ಅದು ಧಗ ನೆದ್ದು ಉರಿಯುತ್ತಿದೆ. ಧಗ ನೆತ್ತಿನ ದೇಶ ಜ್ವಾಲೆ ಧಗಿಸುತ್ತಿರುವುದು ಲೋಕ ಕರಾಳೆ.
ದಗದಗನೆದ್ದಿದ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕಗಳಾಳೆ ಹರಡಿದ ಗಾವ ಧನವಲ್ಲೆಲ್ಲೋ ಉಳಿಯುವುದಂಟು ಗುರುವಂತದರು ಅರಳಿದ ಗಾವ ನೆಲವೆಲ್ಲೆಲ್ಲೋ ಉಳಿಯುವುದಂಟು ಗುರುವಂತದರು ಧಗಧಗ 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 ನೆದ್ದಿಯ ದ್ವೇಷ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ದುರ್ಯೋಧನ ಸೋಲಿಸಿ ನಮ್ಮನ್ನು ಗುರುಪತಿ ತಂದ ಹಸ್ತಿನವತಿಯ ಸೆರೆಯೊಳಗಿಟ್ಟನು ದುರ್ಯೋಧನ ಸೋಲಿಸಿ ನಮ್ಮನ್ನು ಗುರುಪತಿ ತಂದ ಹಸ್ತಿನವತಿಯ ಸೆರೆಯೊಳಗಿಟ್ಟ ಅಣ್ಣ ತಮ್ಮಂದಿರು ನೂರು ನಾವು ನಮಗಿದು ಶರಮನಯಳು ಸಾವು ದುರ್ಯೋಧನ ಅಣ್ಣ ತಮ್ಮಂದಿರು ನೂರು ನಾವು ನಮಗೊದಗಿದು ಶರಮನಯಳು ಸಾವು ತಗದಗ ತಗದಗ ಜಗದಗ ನೆತ್ತಿದ ದೇಶ ಜ್ವಾಲೆ ತಗಿಸುತ್ತಿರುವುದು ಲೋಕ ಕರಾಳೆ ಬರಲೊಬ್ಬನೆ ಬುಳೆದಿಗನೀಗ ತೀರಿಸಲನು ಜರ ಸಾಲವ ಬೇಗ ದುರ್ಯೋಧನ ಬರಲೊಬ್ಬನೆ ಬುಳೆದಿಗನೀಗ ತೀರಿಸಲನು ಜರ ಸಾಲವ ಬೇಗ ಎಮ್ಮರವಾಗುವುದೆನ್ನಯ ಸೇಡು 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 ಎಮ್ಮರವಾಗುವುದೆನ್ನಯ ಸೇಡು ಸ್ಮಶಾನವೆನುವುದು ಕೌರವ ನಾಡು ದುರ್ಯೋಧನ ಎಮ್ಮರವಾಗುವುದೆನ್ನಯ ಸೇಡು ಸ್ಮಶಾನವೆನುವುದು ಕೌರವ ನಾಡು ತಗದಗ 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 ನೆದ್ದಿರ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ ದಹಿಸುತ್ತಿರುವುದು ಲೋಕ ಕರಾಳೆ ದಹಿಸುತ್ತಿರುವುದು ಲೋಕ ಕರಾಳೆ ದುರ್ವಿಧಿಯ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುರುಳ ದುರ್ಜಾತ ದುರ್ಯೋಧನನೇ ಕೇಳು ನಾನು ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರತ್ನಖಚಿತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬಹುದಿತ್ತು ದುರ್ಯೋಧನ ಆದರೆ ನನ್ನೆಲ್ಲ ಆಸೆಗಳು ಗಾಳಿಯ ಗೋಪುರವಾಯಿತು ದುರ್ಯೋಧನ ದುರ್ಯೋಧನ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಹಿಂದೆ ನಡೆದಿದ್ದ ಘಟನೆಗಳನ್ನ ಮನದಲ್ಲಡಗಿಸಿಕೊಂಡು ಮುಂದೆ ಹಡಿಹಿಟ್ಟರೆ ಅದು ಭವಿಷ್ಯವಾಗುವುದೆಂಬ ಹಿರಿಯರ ನಾಣ್ಣುಡಿಯಂತೆ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನ ವಜ್ರದಿಂದಲೇ ಛೇದಿಸಬೇಕೆಂಬ ಮಾತಿನಂತೆ ನಾನು ನಿನ್ನೊಡನೆ ಸೇರಿ ಅಡಿಗಡಿಗೂ ಅಡ್ಡದಾರಿ ಹಿಡಿಸಿದನು ದುರ್ಯೋಧನ, ಅಡ್ಡದಾರಿ ಹಿಡಿಸಿದನು. ಅಳಬೇಡಿ ಅಳಬೇಡಿ ಅಣ್ಣ, ಅಣ್ಣ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ ಸಹೋದರರೇ. ದುರ್ಯೋಧನನ 99 ಮಂದಿ ಸಹೋದರರ ಚಿನ್ನ ಮುಂಡಗಳಿಂದ ನರಕದಲ್ಲಿ ನಿಮ್ಮ ವಿರಾಜನ ಮಾಡಿಸಿ ಕೌರವೇಶ್ವರ, ನಿನ್ನ ವಂಶವನ್ನು ನಿರ್ನಾಮ ಮಾಡದ ಹೊರತು ಈ ಶಕುನಿಯ ರೋಷ
ಆಗದು. ಆಗದು ಶಕುನಿಯ ರೋಷ ಬೇರೂರದು ಕೌರವ ವಂಶ. ದುರ್ಯೋಧನ, ಆಗದು ಶಕುನಿಯ ರೋಷ ಬೇರೂರದು ಕೌರವ ವಂಶ. ಕೆಣಸುತ್ತಲಿನ ದುರ್ಯೋಧನನ ಕೆಣಕುವೆ ಕನಸಿನ ಕಲರವವ. ಕೆಣಕುತ್ತಲಿನ ದುರ್ಯೋಧನನ ಕೆಣಕುವೆ ಕನಸಿನ ಕಲರವವ. ಗುರುವಂಶವನೇ ಸೇರಿ ಆಗುವೆ ಬೆನ್ನಿಗೆ ಚೂರಿ. ಗುರುವಂಶವನೇ ಸೇರಿ ನಾ ಹಾಕುವೆ ಬೆನ್ನಿಗೆ ಚೂರಿ. ಶಕುನಿಯ ರೋಷ ಬೇರೂರದು ಕೌರವ ವಂಶ. ದುರ್ಯೋಧನನ ಹಡದಿಯ ಮೇಲೆ ಊದುವೆ ಸಂಜಯದ ಬಾಣ. ದುರ್ಯೋಧನನ ಪಡದಿಯ ಮೇಲೆ ಊದುವೆ ಸಂಚಯದ ಬಾಣ. ಸಮಯ ಸಾಧಿಸುವ ಈ ಗಾಣ. ಸಮಯ ಸಾಧಿಸುವ ಈ ಗಾಣ ಬಿಡುವನು ದೇಶಗಳ ಬಾಣ. ಸಮಯ ಸಾಧಿಸುವ ಈ ಗಾಣ ಬಿಡುವನು ದೇಶದ ಬಾಣ. ಆಗದು ಶಕುನಿಯ ರೋಷ ಬೇರೂರದು ಕೌರವ ವಂಶ. ಬೇರೂರದು ಕೌರವ ವಂಶ. ದುರ್ಯೋಧನ, ಕೌರವೇಶ್ವರ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಭಯಾನಕವೆನಿಸುವುದು, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ಒಂದು ನಿಟ್ಟಿಸು ಬಿಡುವವರಿಲ್ಲದೆ ನರಕದ ಮಾರ್ಗ ಹಿಡಿಯುವೆ ದುರ್ಯೋಧನ, ನರಕದ ಮಾರ್ಗ ಹಿಡಿಯುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಸೌಬಲ, ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏಕಯ್ಯ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುವೆ. ಸರಿ, ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತ ಈ ದಿನ ಹೊರಟರೆಂದು ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಈ ಕೌರವೇಶ್ವರನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲೆನು. ಆದರೆ ಈ ಜ್ಞಾತಿ ಹಿಂಸೆ, ಸುಯುಕ್ತ ಕಲಹ ಉಚಿತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಅವನ ಮಾತುಗಳು ಪರಿಹಾರ್ಯವಲ್ಲ. ದುರ್ಯೋಧನ,
ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಕಾರ್ಯವ ಅಣ್ಣ ನಾನು ನೋಡಿ ಬಂದೆ ಗೈದ ಪರಿಯ ಎಲ್ಲವನ್ನು ನೋಡಿ ಅಣ್ಣ ಗೈದ ಪರಿಯ ಎಲ್ಲವನ್ನು ನೋಡಿ ಎಲ್ಲದೋ ಮನಸ್ಸು ತಲ್ಲಣಿ ಮುದಣ್ಣ ಅಣ್ಣ ನಾನು ನೋಡಿ ಬಂದೆ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯವ ಇದು ನಾಮನೆಯೋಳು ಅದಮ್ಮನು ಕಿಂಡಿಯ ಅದಮ ಇದು ನಾಮನೆಯೋಳು ಅದಮ್ಮನು ಕಿಂಡಿಯ ಉದರಕ್ಕೆ ಬಂಧಿಸಿ ಮುದತಿ ಬರುವೆ ನನ್ನ ಅಣ್ಣ ನಾನು ನೋಡಿ ಕೃಷ್ಣ ಗೈದ ಕಾರ್ಯ ಗೈದ ಕಾರ್ಯವ ಅಣ್ಣನಾರು ಓಡಿ ಬಂದು ಅಗ್ರಜ ಕೃಷ್ಣನು ಆಗಲೇ ಹಸ್ತಿನಾಪುರಕ್ಕೆ ಬಂದಿಹನು ರಾಜಸಭೆಯನ್ನು ದಾಟಿ ಆ ದರಿದ್ರನಾದ ವಿದುರನ ಜೋಪಡಿಯನ್ನು ಆಶ್ರಯಿಸಿದನು ಎಷ್ಟೊಂದು ಅವಹೇಳನವಣ್ಣ ಎಷ್ಟೊಂದು ಅವಹೇಳನ ಅಣ್ಣನು ಕೃಷ್ಣ ಅಣ್ಣ ಹಸ್ತಿನಾವತಿಗೆ ಬಂದಿಹನು ನಾಳೆ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವಂತೆ ಶಾಂತಿ ಸಂಧಾನ ಏನು ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು ಸತ್ಕಾರ ಅಗ್ರಜ ಆ ದರ್ಪಿತ ಗೋಪಾಲಿನು ನಮ್ಮ ಅತಿಥಿ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮುರುಕು ಜೋಪಾಡಿಯನ್ನು ಆಶ್ರಯಿಸಿದನು ಎಷ್ಟೊಂದು ಅವಹೇಳನವಣ್ಣ ಎಷ್ಟೊಂದು ಅವಹೇಳನ ಅವಹೇಳನವಲ್ಲ ಪ್ರಿಯ ಸಹೋದರ ಯದುಪತಿಯು ಭಕ್ತ ಪರಾಧೀರನು ಆದ್ದರಿಂದ ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು ಹೋಗು ಸಹೋದರ ಅತಿಥಿ ಸತ್ಕಾರಕ್ಕೆ ಸಿದ್ಧರು ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಕೃಷ್ಣನು ಸಂಧಿಯು ಮಾಡಲು ಬಂದೆ ಎಚ್ಚರಿಕೆ ಕೃಷ್ಣನು ಸಂಧಿಯು ಮಾಡಲು ಬಂದಿಯ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಕದೀಮ ಕೃಷ್ಣನು ಸಂಧಿಯು ಮಾಡಲು ಬಂದಿಯ ಎಚ್ಚರಿಕೆ ಕದೀಮ ಕೃಷ್ಣನು ಸಂಧಿಯು ಮಾಡು ಬಂದಿಯ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಸಹೋದರ ನೋಡಿದೆ ಮಾವ ನನ್ನ ತಮ್ಮನ ಕ್ರೋಧಾಗ್ನಿ ಸ್ವರೂಪವನ್ನು ನೋಡಿದೆ ಮದಗಜಗಳೆಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟ ಆಗಬಲ್ಲದೆ ಅದರಲ್ಲಿ ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ದುರ್ಯೋಧನ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಆಗಿದ್ದರೆ ಈ ಕುರು ಸಾರ್ವಭೌಮ ವೈಭವವನ್ನ ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದಂತಹ ಅಪಮಾನ. ದುರ್ಯೋಧನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ನೀನೇ ಅಪಮಾನವನ್ನು ಅದು ಹೇಗೆ ಸಹಿಸಿಕೊಳ್ಳುವೆ? ಮಾವ, ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನ ಸಂಹಾರ ಮಾಡಲೆಂದೇ ಅವನು ಅವತರಿಸಿರುವನು.
ಯಾರು ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನ ಅವತಾರವೆಂದು ಪೂಜಿಸುವರೋ ವಿಧಿಸುವರು ಅವರನ್ನೇ ಧ್ವಂಸ ಮಾಡುವನು. ಹೌದೌದು. ದುರ್ಯೋಧನ, ಮಾವ, ಜರಾಸಂಧ, ಶಿಶುಪಾಲ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನ ವಧಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನಿಗೆ ಸಿಂಹಾಸನದಲ್ಲಿ ಕೂರಿಸಿರುವನು. ಸಹೋದರನನ್ನ ಸುರಪಾನ ಮತ್ತದಿಂದ ಪ್ರಮತ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡಿರುವವನು. ಇಂಥವನಿಗೆ ಮನ್ನಣೆಯೇ? ಹಾಗಾದರೆ ನನ್ನನ್ನು ದ್ವಾರಗೆ ಕಳಿಸಿದ್ದಾದರೂ ಏಕೆ ಮಾವ? ಆ ನಂದಗೋಪಾಲನ ಮನೆ ಬಾಗಿಲಲ್ಲಿ ನಿಂತು ನಾನು ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವೇ ಮಾವ? ದುರ್ಯೋಧನ, ಅದಕ್ಕೊಂದು ಉದ್ದೇಶವಿತ್ತು. ಏನ ಉದ್ದೇಶ? ಕಾಳ ಸರ್ಪದ ವಿಷದ ಅಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಆಟವಾಡಬಹುದಲ್ಲವೇ? ಹೌದೌದು. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಉಪಯುಕ್ತವಾದುದು. ಯದುಪತಿಯನ್ನ ಯಾದವ ಸೈನ್ಯದಿಂದಲೇ ಸಂಹರಿಸುವ ಸದುಪಯೋಗವು ಈಗ ನಿನಗೊದಗಿ ಬಂದಿದೆ. ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪರ ಬರುವನೆಂದಿದ್ದರೆ ನೀನಾ ಸಹಾಯವನ್ನು ನಿರಾಕರಿಸಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣನು ನೀನು ಹೇಳಿದಂತೆ ವಂಚಕನೇ ಇರಬಹುದು. ಆದರೆ ಅವನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಲ್ಲವೇ? ದುರ್ಯೋಧನ, ಪಾಂಡವರು ಶ್ರೀಕೃಷ್ಣನ ಆಜ್ಞಾರಾಧಕರು. ಪಾಂಡವರನ್ನ ಕೃಷ್ಣನಿಂದ ಬೇರ್ಪಡಿಸಲಾಗದು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ರಾಜ್ಯದಲ್ಲಿ ಆಶ್ರಯ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ ದುರ್ಯೋಧನ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿದ್ದ ಹಕ್ಕಿಗೆ ಭಂಗ ಉಂಟಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ದುರ್ಯೋಧನ, ಮಾವ, ಪಾಂಡವರಿಗೆ ರಾಜ್ಯದ ಮೇಲೆ ಆಸೆ ಇದ್ದರೆ ರಣಕ್ಷೇತ್ರದಲ್ಲಿ ಸೆಣಿಸಿ ವಿಜಯಲಕ್ಷ್ಮಿಯನ್ನು ವಶಪಡಿಸಿಕೊಳ್ಳಲಿ. ಅದನ್ನು ಬಿಟ್ಟು ದೇಹಿ 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 ಈ ದೈನ್ಯ ವೃತ್ತಿ ಏಕೋ? ಸರಿಯಾಗಿ ಹೇಳಿದೆ ಸೌಬಲ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿ ಕೊಡುವುದಿಲ್ಲ ಈ ಚಲರಂಗಮಲ್ಲ. ಭಲೆ ದುರ್ಯೋಧನ, ಭಲೆ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಬಾರಿ ಬಾರಿಗೂ ಸಂಧಿಯ ನಿಮದಿಂದ ತನ್ನ ಪ್ರತಿಷ್ಠಿತೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಬೇಕು. ಆಗಲೇಬೇಕು ಸರ್, ಆಗಬೇಕು. ಈ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದು ಕೌರವೇಶ್ವರ. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು. ಮಾವ, ನಿನ್ನ ಸಲಹೆಯ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ಎಲೆಲವೋ ದ್ವಿತೀಯ ಪಾಂಡವ, ಈ ನಿಮ್ಮ ಒಡಲನ್ನು ಸೀಳಲು ಈ ನನ್ನ ಉಕ್ಕಿನ ಗಡ್ಡವು ಹೇಗೆ ಕುಣಿಯುತ್ತಿರುವುದು. ಅಖಂಡ ಸಾಮ್ರಾಜ್ಯ ನನ್ನ ಸತ್ತಾಗಿರಬೇಕು. ಹಸ್ತಿನಾವತಿಯ ಮಣಿಮುಕುಟ ಸದಾ ನನ್ನ ಆಶ್ರಯದಲ್ಲಿರಬೇಕು. ರತ್ನ ಸಿಂಹಾಸನ ಸದಾ ನನ್ನ ಆಶ್ರಯದಲ್ಲಿರಬೇಕು. ಹಸ್ತಿನಾವತಿಯ ಮಣಿಮುಕುಟ ಸದಾ ನನ್ನ ಮಸ್ತಕದಲ್ಲಿ ರಾರಾಜಿಸುತ್ತಿರಬೇಕು. ಇದಕ್ಕೆ ಅಡ್ಡಿ ಬಂದ ಆ ಪಾಂಡವರನ್ನು ನಿಮ್ಮ ಪಾಂಡು ಸುಂದರ ಮದವ ಮುರಿವೆ ನೀಕ್ಷಣ. ದುರಾತ್ಮನೆ ನಿಮ್ಮ ಪಾಂಡು ಸುಂದರ ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ದುರ್ಯೋಧನ, ಪಾಂಡವಿ ಮನ ಪಾರಿ ಹೃದಯವ. ಪಾಂಡವಿ ಮನ ಪಾರಿ ಹೃದಯವ ತರಿದು ಈ ಕ್ಷಣ ಯಮ ಪುರಿಗೆ ಕಳಿಸುವೆ. ತರಿದು ಈ ಕ್ಷಣ ಯಮ ಪುರಿಗೆ ಕಳಿಸುವೆ. ದುರಾತ್ಮರೆ ನಿಮ್ಮ ಪಾಂಡು ಸುಂದರ ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ ನೀಕ್ಷಣ. ಮದವ ಮುರಿವೆ
ಪಾರ್ಥನ ಅಖಂಡ ಸಮರದೋಳ್ ಶಿಖಂಡಿ ಪಾರ್ಥನ ಅಖಂಡ ಸಮರದಿ ನಾ ಶಿರವ ಧರಿಸುವೆ. ದುರಾತ್ಮನೆನಿಪ ಪಾಂಡು ಸುಂದರ ಮದವ ಮುರಿವೆ ನಿಕ್ಷಣ ಮದವ ಮುರಿವೆ ನಿಕ್ಷಣ ಮದವ ಮುರಿವೆ ನಿಕ್ಷಣ ತೀಕ್ಷಣ ತೀಕ್ಷಣ ಕ್ಷಣ ಮಾವ ದುರ್ಯೋಧನ, ಈ ಗೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ. ನಡೆ ಮಾವ ಹೋಗೋಣ. ನಡೆ. ನಡೆ 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 ಕುರುಕುಲದ ಕೀಟವೇ ನಡೆ. ಕುರುಕುಲದ ಏನಂದೆ? ಕೌರವೇಶ್ವರನ ಛಲ ಕಗ್ಗಲ್ಲಿನಂತೆ ಅಚಲ ಅಚಲ. ಕೌರವೇಶ್ವರನ ಛಲ ಈ ಶಕುನಿಯ ಕುತಂತ್ರಕ್ಕೆ ಬೆಂಬಲ. ಕೌರವೇಶ್ವರ ಕಟುಕನು ಕುರಿಯನ್ನು ಕೊಬ್ಬಿಸಿ ಕೊಲ್ಲುವಂತೆ ಈ ಶಕುನಿಯು ನಿನ್ನನ್ನು ಉಬ್ಬಿಸಿ ಕೊಲ್ಲುವನು ಎಂದು ನಿನ್ನ ವಂಶ ನಿರ್ವಂಶವಾಗುವುದು. ಅಂದೇ ಶಕುನಿಗೆ ಆನಂದ ಆನಂದ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ 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 ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಪರಮೇಶ್ವರ ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ ಕೌರವಗ ಪಜಯವೋ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಸೇಡಿದ ಸರ್ಪದ ಎಡೆ ಮುಟ್ಟಿ ಸರಸವನಾಡಲು ಬಯಸುವೆಯ. ಪರಮೇಶ್ವರ ಸೇಡಿನ ಸರ್ಪದ ಎದುರಿನ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿವಾಡಿ ನಿನ್ನ ವಿನಾಶಕ್ಕೆ ನಾಂದಿವಾಡಿ ಆನಂದವನ ಹೊಂದುವೆಯ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದಲ್ಲಿ ಬಲಿ ಕೊಡುವೆ. ಆನಂದ ಆನಂದ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ
ಕೌರವೇಶ್ವರ, ನನ್ನ ಸಲಹೆ ನನ್ನ ಸಲಹೆ ಇರುವುದೇ ನಿನ್ನ ವಂಶವನ್ನ ನಿರ್ವಂಶ ಮಾಡಲು. ಶಕುನು ಎಂಬ ಮೂರಕ್ಷರದ ಅರ್ಥ ತಿಳಿದಿದೆಯೇನೋ ಮೂಡ? ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ, ಕು ಎಂದರೆ ಕುರುಕುಲವನ್ನ, ನೀ ಎಂದರೆ ನಿರ್ಮಾಣ ಮಾಡುವವನೇ ಈ ಶಕುನೇ. ಕೌರವೇಶ್ವರ ಎಂದು ನಿನ್ನಪ್ಪನ ಮನೆಗೆ ಕಾಲಿಟ್ಟೆನೋ ಅಂದೇ ಕಾಗೆ ಹೊತ್ತ ಗೂಡಾಯಿತು, ಮಾರಿ ಹೊಕ್ಕ ಬೀಡಾಯಿತು ಎಂದು ದುರ್ಯೋಧನ ಎಂದು ನಿನ್ನ ಸತಿ ಭಾನುಮತಿ ಮಂಡೆಗೆದರ ಮುಂಡೆಯಾಗುವಳು ಅಂದೆ ಈ ಶಕುನಿಗೆ ಶಾಂತಿ, ಮನಃಶಾಂತಿ, ವಿಶ್ರಾಂತಿ. ಕೌರವೇಶ್ವರ, ಅಧಿಕಾರವಿದೆ ಎಂದು ಕೊಬ್ಬಿ ಮೆರೆಯುತ್ತಿರುವೆಯಲ್ಲ, ಇನ್ನೆಷ್ಟು ದಿನನೋ ನಿನ್ನ ಅಧಿಕಾರ? ಓಹೋ, ನೀನೇ ಶಾಶ್ವತ ರಾಜನೋ? ಆಸ್ತಿನಾವತಿಯ ಮಣಿಮುಕುಟ ನಿನ್ನ ತಲೆಯ ಮೇಲೆ ಇರಬೇಕು. ಇರುತ್ತದೆ, ಇನ್ನೆಷ್ಟು ದಿನ? ಅಧಿಕಾರ ಬಲದಿಂದ ಕೊಪ್ಪಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸುರೇಶ್ವರ, ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಕೌರವೇಶ್ವರ, ಅತಿ ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕೌರವೇಶ್ವರ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶದ ಹೊಂಚು ಇದೆ ನನ್ನ ಮನದಲ್ಲಿ. ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ, ಆ ಬ್ರಹ್ಮನ ತಪ್ಪ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ, ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನೀಚ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಕೌರವೇಶ್ವರ, ಶೂರದನವ ಹಿಡಿದು ನಿಲ್ಲು ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಪಾಪ ಕರ್ಣ, ಶೂರದನವ ಹಿಡಿದು ನಿಲ್ಲು ವೀರ ಪಾರ್ಥನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಎದ್ದು ನಿಲ್ಲುವನು ಭೀಮಸೇನನು. ದುರ್ಯೋಧನ, ಸಿಡಿದೆದ್ದು ನಿಲ್ಲುವನು ಭೀಮಸೇನನು, ತನ್ನ ಗದೆಯಿಂದ ನಿನ್ನ ತೊಡೆ ಕುಟ್ಟಿಕೊಳ್ಳುವನು. ದುರ್ಯೋಧನ, ತನ್ನ ತೊಡೆಯಿಂದ ನಿನ್ನ ತೊಡೆ ಕುಟ್ಟಿ ಕೆಡುವನು. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ,
ಹುಟ್ಟಿದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ಬಲದಿಂದ ಕೊಟ್ಟಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ ಪರಮಾತ್ಮ ಎಲ್ಲಿರಬೇಡ ಓ ದೀನ ಬಾಂಧವ ಜ್ಞಾನದಯ ಸಿಂಧು ಓ ದೀನ ಬಾಂಧವ ಜ್ಞಾನದಯ ಸಿಂಧು ಕ್ಷೀಣವಾದುದು ಅಂತಃಕರಣ ಶೋಣಿಯಾಯ್ ಜೀವಿತದಿಂದು ನಾ ಪರಮಾತ್ಮ ಕ್ಷೀಣವಾದುದು ಅಂತಃಕರಣ ಶೋಣಿಯಾಯ್ ಜೀವಿತದಿಂದು ನಾ ಓ ದೀನ ಬಾಂಧವ ಜ್ಞಾನದಯ ಸಿಂಧು ಆಪತ್ ಬಾಂಧವ ಅನಾಥ ರಕ್ಷಕ ಎಲ್ಲಿರಬೇಡ ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೃಷ್ಣ 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 ತನುವು ನೀನೆ ಮನವು ನೀನೆ ಮಾನ ಪ್ರಾಣ ಸಮಸ್ತವು ನೀನೆ ಕೆದರಿದೆನ್ನ ಕೇಶರಾಶಿ ಧುರುಳರಿದ ರಕ್ತ ಬಯಸಿ ಕಾಳ ಸರ್ಪದಂತೆ ಎಡೆಚಾಚಿ ನಿಂತಿದೆ ಸಂಧಿಯನ್ನು ಸಮಾಧಿಗೊಳಿಸಿ ಘೋರ ಯುದ್ಧ ಮಾಡಿಸಿ ಸಂಧಿಯನ್ನು ಸಮಾಧಿಗೊಳಿಸಿ ಘೋರ ಯುದ್ಧ ಮಾಡಿಸಿ ಎಂದಿಗೆ ನೀನಿಂಗಿಸುವೆಯೋ ತಂಗಿಯ ಭಂಗವ ಪರಮಾತ್ಮ ಎಂದಿಗೆ ನೀನಿಂಗಿಸುವೆಯೋ ತಂಗಿಯ ಭಂಗವ ದೀನ ಬಾಂಧವ ಜ್ಞಾನದಯ ಸಿಂಧು ಅಂಧಕಾರನೆಂದಿಗೆ ನೀಗುವೆಯೋ
ಗಟ್ಟಿಸುವ ಭಾರವು ನಿನ್ನದೇ ಅಲ್ಲವೇ ಸ್ವಾಮಿ. ಎಂದಿಗೆ ನನ್ನ ಪಂಥವನ್ನು ನೀನು ನೆರವೇರಿಸುವೆ ಸ್ವಾಮಿ, ನೆರವೇರಿಸುವೆ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷ ವಹಿಸಿದೆ ದೇವ. ನೀವು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿ ಅಪಾರವಾದದ್ದು. ಪರಮಾತ್ಮ, ಅಣ್ಣ, ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಣ್ಣ. ಮಂಗಳವಾಗಲಿ ತಂಗಿ. ಧರ್ಮಾನಂದನ, ನನ್ನನ್ನು ಇಷ್ಟೊಂದು ಹೊಗಳಿಬೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರವಾಗಿ ಯಾವ ನಿರ್ಧಾರವನ್ನು ಕೈಗೊಂಡೇ ಯುಧಿಷ್ಠಿರ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಕಳೆದುಕೊಂಡವರು ಏನು ಪ್ರಯೋಜನ ದೇವ? ಉಭಯರು ಶಾಂತಿಯಿಂದ ಬಾಳೋದು ಉಳಿತಲ್ಲವೇ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನೊಲ್ಲೆನಯ್ಯ ಸಿರಿ ಸಂಪದದ ಆಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದವರೆನ ಧರಿಸೆನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದ ಮಿಂದು ಅಪವಿತ್ರ ಮಾತೆಯ ಪವಿತ್ರಗೊಳಿಸಲೆಂತು ಸಹೋದರಿ, ಮುಂದೆ ಘೋರ ಹತ್ಯೆಗಳನ್ನು ನೀತಿಸೆ ಸಹಿಪನೇ ದಿನದಿ ತೆರಳು ಸಂದಿಗೆ ಅಪದಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಕೃಷ್ಣ ಕಾಳಗ ಗೈಯುವುದು ಅಸಮತವೇ ಮಗೆ ಚಾಳಿಸಬೇಡೆನ್ನ ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ ಕದನವು ಬೇಡ ದೇವ. ಏ ದೇವ, ಕದನವು ಬೇಡ ಮಗೆ ದೇವ. ಕೃಷ್ಣ 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 ಕೃಷ್ಣ. ಶಾಂತಿಯಿಂದಲೇ ರಾಜ್ಯವ ಪಡೆವ ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ ಕದನವು ಬೇಡ ಮಗೆ ದೇವ. ಏ ದೇವ, ಕದನವು ಬೇಡ ಮಗೆ ದೇವ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಧರ್ಮನಂದನ, ಸಕಲ ಬಂಧು ಬಾಂಧವರನ್ನು ಪ್ರಜಾಕೋಟಿ ಎಂಬ ಯುದ್ಧದ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಇಲ್ಲು ಕೃಷ್ಣ. ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನನ ಬಳಿಗೆ ಹೋಗಿ
ಸಂಧಿಧಾನಿಗಾಗಿ ಪ್ರಯತ್ನಿಸುವಂತೆ ಮಾಡುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧೆ ಇದೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಅಗ್ರಜನ ದೊಡ್ಡ ಧರ್ಮವೆಂಬ ಭದ್ರಕೋಟೆಯು ಬದ್ಧವಾಗಿ ನಮ್ಮನ್ನು ಬಳಸಿ ನಿಂತಿದೆ. ಅದನ್ನು ಭೇದಿಸೋಣವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಧಿಕ್ಕಾರವಿರಲಿ 7 ಜನ್ಮಕ್ಕೆ. ಓಹೋ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆಯೇ ಆಯಿತು. ಅರ್ಜುನ, ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ತೊಲಗಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಮಮಕಾರದಿಂದ ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಿಚ್ಚಿ! ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸದಂತೆಯೇ ಆಯಿತು. ಇನ್ನು ಮೇಧಾವಿಗಳಾದ ನಕುಲ ಸಹದೇವರು ಧರ್ಮಜನ ಮಾತಿಗೆ ತಲೆಬಾಗುವರು. ತಂಗಿ ದೃಪದ ನರೇಂದ್ರ ನಂದಿನಿ, ಏಕಮ್ಮ ಕಿಂದಳಾಗಿ ನಿಂತಿರುವೆ. ಅಣ್ಣ, ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೆ? ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿಗೂ ಸಂಧಿಯಾಗಿ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ನಾನು ಧರ್ಮ ಸಮ್ಮತವನ್ನು ಅದೇಗೆ ಹೇಳಲಣ್ಣ? ತಂಗಿ, ಅಣ್ಣ, ಜನಾರ್ದನ ಸೆರಗೊಡ್ಡಿ ಬೇಡಿದರು ಕೃಷ್ಣ ನೆರೆದಾಸ ಭಾಂಗಣದೆ ದುರುಳು ಕುರು ರಾಕ್ಷಸರು
ಸಹೋದರಿ, ಧರ್ಮರಾಯ ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಜೋಚಿನ ವ್ಯಾಮೋಹವು ತಲೆಗೇರಿ ಧರ್ಮ ಪತ್ನಿಯನ್ನೇ ಪಣವಾಗಿಟ್ಟು ಸೋತ ಧರ್ಮಪ್ರಭು ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಈ ಲೋಕ. ಓಹೋ, ಭೀಮಸೇನ ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಗಂಡ, ಈ ಮಹಾದೋರ್ದಂಡ ನಿಮಗೇಕೆ ಬೇಕು? ಈ ಗದಾದಂಡವನ್ನು ಬಿಸಾಡಿ ಕೈಯಲ್ಲಿ ಸೋಟ ನಡೆದುಕೊಳ್ಳಿ. ಅರ್ಜುನ, ಪಾರ್ಥ, ಫಲ್ಗುಣ, ಕಿರೀಟಿ, ಶ್ವೇತವಾಹನ, ಧನಂಜಯ, ಭೀಭತ್ಸು, ಈ ದಶನಾಮ ಧ್ಯೇಯ ನಿಮಗೇಕೆ ಬೇಕು? ಈ ಗಾಂಡಿವ್ಯವನ್ನು ಬಿಸಾಡಿ ಕೈಗೆ ಈ ಕೈಗೆ ಬಳೆಯನ್ನು ತಟ್ಟಿಕೊಳ್ಳಿ. ಅಣ್ಣ, ಸಹೋದರಿ, ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ. ಇವರೆಲ್ಲರೂ ಈ ಪಾಂಚಾಲ್ಯ ಪಾಲಿನ ಮೃತ್ಯು ಸ್ವರೂಪಿಗಳಣ್ಣ, ಮೃತ್ಯು ಸ್ವರೂಪಿಗಳು. ಅಣ್ಣ, ಸಹೋದರಿ, ಈ ನನ್ನ ಪ್ರತಿಜ್ಞೆಯು ನೆರವೇರಬೇಕಾದರೆ ನಾನೇ ರಣರಂಗಕ್ಕೆ ಪ್ರವೇಶಿಸಿ ಇಲ್ಲವೆಂದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಗೆ ಆಹುತಿ ಆಗುವೆನಣ್ಣ. ಅಗ್ನಿಗೆ ಆಹುತಿ ಆಗುವೆನು. ಅಳಬೇಡ ತಂಗಿ, ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಮುಗಿಸಿಕೊಳ್ಳುವೆ. ದೇವ ಪರಶೂನ್ಯತೆಯ ಕುಲ ಹೇಳಿಗ ಮುಗಿಸಿಕೊಳ್ಳುವೆ. ಪಾಂಚಾಲೆ ಪಾಂಡವರ ರಥಿಯ ತುರುಬನ್ನು ಮುಟ್ಟಿದ ಚಂಡ ಕೌರವ ಶೃಂಡವ ಚೇಳೆ ಕಂಡೆಯರ ಬೆಳಕು ಚಂಡಿಗವು ತಡವ ಮಾಡಿಸುವೆ. ಕಂಡೆಯರ ಬೆಳಕು ಚಂಡಿಗವು ತಡವ ಮಾಡಿಸುವೆ. ಮಾರ್ಕರ ಕಾರ್ಬೋರ್ಡ್ ಆರ್ಪಡಿಸಿ ಭೀಮನಗರೆಯ ಪಂಚಾಯತ್ವವನ್ನು ತೋರ್ಪಡಿಸಿ ಮಾರ್ಕರ ಕಾರ್ಬೋರ್ಡ್ ಆರ್ಪಡಿಸಿ ಭೀಮನಗರೆಯ ಪಂಚಾಯತ್ವವನ್ನು ತೋರ್ಪಡಿಸಿ ದರ್ಪದಿ ಬರುವ ಗುರುವರ ಕಾಲ್ಗಳ ಬಿಡಿದು ಗಿರ ತೆರೆ ಕಪ್ಪಳಿಸುವೆ. ದೇವ ಪಾಂಚಾಲೆ ಪರಶೂನ್ಯತೆಯ ಕುಲ ಹೇಳಿ ಮುಗಿಸಿಕೊಳ್ಳುವೆ. ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿವೆ? ಏಕೆ ಈಕೆಯ ಅಭಿಪ್ರಾಯವು ಈಗಾಯ್ತಲ್ಲ ಎಂದು ಹೇಳಿದನಷ್ಟೇ.
ಅವಳು ಹೇಳಿದ್ದನ್ನು ಪುನಃ ನೀನು ಹೇಳಿವೆಯಲ್ಲೋ ಕೃಷ್ಣ. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಪ್ರಯೋಜನವೋ ಅಪ್ರಯೋಜನವೋ ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಿಕೊಳ್ಳಲಿ ಬಿಡು. ಅದಕ್ಕೂ ನನಗೂ ಆವ ಸಂಬಂಧವೂ ಇಲ್ಲ. ಅಬ್ಬಾ, ಸಂಬಂಧವಿಲ್ಲದೆಯೇ ಅಂದು ಗುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿಯು ಮಡದಿ ಪಾಂಚಾಲಿಯ ಬಿಡು ಮುಡಿಯ ಕಟ್ಟುವೆನೆನುತೌ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ. ನಿನ್ನ ಈ ಕುಹಕ ಕಂಠದ ಕರಳಿರುವ ಬಿರುನುಡಿಯ ಕರಳಿರುವ ಬಿರುನುಡಿಯ ಪಾಂಚಾಲೆ ಕಣ್ಣೀರ ಕರೆಯದಿರ ಕಾಂತೆ ಆಗೆಯ ಎಂಡಿರ ಕಣ್ಣೀರ ಬದಲಾಗಿ ಆಗೆಯ ಎಂಡಿರ ಕಣ್ಣಲ್ಲಿ ಸಹಸ್ರ ಮಣಿ ಗಮ್ಮನಿರು ತರಿಸುವರು. ಕಾಲವೇ ಕೌರವರಿಗೆ ಅಡ್ಡವಾಗಿ ನಿಲ್ಲಲಿ. ಕಾಲಕ್ಕೆ ಕುರು ಸಮುದ್ರವ ದುರ್ಯೋಧನ ದುಶ್ಯಾಸನರೆಂಬ ಆ ದುಷ್ಟ ಕೀಟಗಳ ಬಯದು ದುರ್ಯೋಧನ ತೊಳೆಯನ್ನು ಮುರಿದು ದುಶ್ಯಾಸನ ಒಡಲನ್ನು ಬಯದು ಕೃಪದಷ್ಟೇ ಕಟ್ಟಿಸುವೆ ನಿನ್ನ ಬಿರುನುಡಿಯ. ನರಕ ಬರ್ತಾರ ಕೇಳ ಅಭಿಮತ. ಈ ಬೋವಿ ಬಡಿ ಬಿಡಿ ಬಿರಿಯಲಿ ಒಕ್ಕಿದವ ಸರಿ ಸಪ್ಪ ಸಾಗರ ಬೋರ್ಕರೆಯಲಿ ಪುರವರ ಶಿರವನ್ನು ಕಡಿಯದೆ ಬಿಡನ ಪುರವರ ಶಿರವನ್ನು ಕಡಿಯದೆ ಬಿಡನ ತಗೆದಿರಲ್ಲಿ ತೊರೆ ಬೆಳಗ್ಗೆ ಬೇವಿಜಯವ ದರೆದಿ ಗಂಧದಲ್ಲಿ ಬೆಳಗ್ಗೆ ಬೇವಿಜಯ ಕುರುಕುಲವ ಕಡೆದಿಡುವೆ ಹೊನ್ನಿ ಗೌರವ ಪರಿಪರಿ ವಿಧದಲ್ಲಿ ಬೋರ್ಕರೆವ ಮೋಡ ಚೆದರಿ ಬಿರಿಯಲಿ ಈ ಭೂಮಿ ಗುಡಿಗೆ ಬಿರಿಯಲಿ ಒಂಕಿ ರವಸಲಿ ತಪ್ಪ ಸಾಗರ ಬೋರ್ಕರೆಯಲಿ ಪುರವರ ಶಿರವನ್ನು ಕಡಿಯದೆ ಬಿಡನ ಪುರವರ ಶಿರವನ್ನು ಕಡಿಯದೆ ಬಿಡನ ತರೆದಿಗಳಲ್ಲಿ ಬೆಳಗ್ಗೆ ಕುರುಕುಲವ ಕಡೆದಿಡುವೆ ಕುರುಕುಲವ ಕಡೆದಿಡುವೆ ಕುರುಕುಲವ ಕಡೆದಿರುವೆ ಕೊಂಚ ಪಾಂಡವರು ಪರಿ ವಿಧದಲ್ಲಿ ಕಾರ್ ಗೌಡ ಗುಡಿಗೆ ಚದರಲಿ ಈ ಬೋವಿನ ಅಡಿಗೆ ಬಿಡಿಯಲಿ ಒಕ್ಕಿ ನವಸಾಲಿ ತಪ್ಪ ಸಾಗರ ಬೋರ್ಕರೆಯಲಿ ಪುರವರ ಶಿರವನ್ನು ಕಡಿಯದೆ ಬಿಡಲ್ಲ ತಗೆದಿಗಂತದಲ್ಲಿ ಬೆಳಗ್ಗೆ ವಿಜಯವ ಕುರುಕುಲವ ಕಡೆದಿಡುವೆ ಗೌರವ ಪರಿ ವಿಧದಲ್ಲಿ ಕುರುಕುಲವ ಕಡೆದಿಡುವೆ ಕೊಂಚಿ ಗೌರವ ಪರಿ ವಿಧದಲ್ಲಿ ಕಾರ್ ಮೋಡ ಗುಡಿಗೆ ಚದರಲಿ ವಾಸುದೇವ ದಯಮಾಡಿ ಈ ಸಂಜೆಯನ್ನು ನಿರಾಕರಿಸಿ ಬಿಡು. ಪಾಂಚಾಲೆ ವಾಸುದೇವ ಅಗ್ರಜ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಹಾದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನು ಬೇಗ ತೊಲಗಿಸಿ ಮುನ್ನುಗ್ಗೋಣವೆಂದರೆ ಮಾತೃ ಎಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಚಿಚ್ಚಿ ಧಿಕ್ಕಾರವಿರಲಿ ಈ ಏಡಿ ಜನ್ಮಕ್ಕೆ. ಪಾಲಾಚನಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ವಿಧಸ್ತ್ರ ಪ್ರಯೋಗದಿ ಗಳಿಸಿದೆ ನಾಂ ವಿಜಯನೆಂಬ ಬೆಸರನು ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿನೊಯ್ಪುದು ತರವೆ ಧರ್ಮಜಗೆ. ವಾಸುದೇವ ಅರ್ಜುನ,
ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾಕಾರವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಪ್ರಭು ಪ್ರಭು ಅರ್ಜುನ, ಹೌದು ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ಧಗಧಗನೆ ಹತ್ತಿ ಉರಿಯುತ್ತಿರುವುದು. ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಇಂತಹ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಯುಧಿಷ್ಠಿರ? ಪರಮಾತ್ಮ, ನನ್ನ ಮುದ್ದಿಗೆ ಮಂಕು ಕವಿದಿದೆ. ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ನಿನ್ನ ಚಿತ್ತವಿದಂತೆ ಮಾಡು ಮುಕುಂದ. ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಆರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ ಆಗಬಹುದು ಮಹಾಪ್ರಭು. ತಂಗಿ, ಅಣ್ಣ, ಧರ್ಮಜನ ಮಾತಿನಂತೆ ಸಂಧಿಯನ್ನು ಮಾಡಿಕೊಂಡು ನೀ ಬರಬೇಡವೆಂದು ಕೈ ಜೋಡಿಸಿ ಬೇಡಿಕೊಳ್ಳುವೆನಣ್ಣ. ಸಹೋದರಿ, ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಸಹೋದರಿ, ವ್ಯಾಕುಲ ಪಡಲೇಕೆ ಮೃದು ಹೃದಯಳೆ ನೀನು. ಮರೆವೆನೆ ನಿನ್ನನು ಮುರವೈರಿ, ನೀನಸು ನಗುದಿರೆ ಎನ್ನ ಮನಗೆ ಶಾಂತಿ. ಸಹೋದರಿ, ನೀನಸು ನಗುತ್ತಿರೆ ಎನ್ನ ಮನಗೆ ಶಾಂತಿ. ನಿಮ್ಮ ಹೇಳಿಗೆಗಾಗಿಯೇ ಮರೆತಿಹ ವಿಶ್ರಾಂತಿ. ನಿಮ್ಮ ಹೇಳಿಗೆಗಾಗಿಯೇ ಮರೆತಿಹ ವಿಶ್ರಾಂತಿ. ವಿಜಯ ನಿಮಗಿಂದು ಹೊರಗಿ ಬಂದಿಹುದು, ಚಿಂತೆ ಪಡದೆ ನಿಶ್ಚಿಂತೆ ಇಂದಿರು. ವಿಜಯ ನಿಮಗಿಂದು ಹೊರಗಿ ಬಂದಿಹುದು, ಚಿಂತೆ ಪಡದೆ ನಿಶ್ಚಿಂತೆ ಚಿಂತೆ ಪಡದಿರು ನೀ. ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ. ಸಹೋದರಿ, ಮದಿಸಿದ ಕೌರವರ ಮೂಲವ ಸಮ್ಮರಿಸಿ, ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ಸಹೋದರಿ, ಮದಿಸಿದ ಕೌರವರ ಮೂಲವ ಸಮ್ಮರಿಸಿ, ಪಾಂಡವ ಕೀರ್ತಿಯ ಮುಗಿಲಲಿ ಮೆರೆಸಿ. ನಿನ್ನಯ ಮನದ ಬೇಗೆಯನ್ನು ನಂದಿಸಿ, ನಿನ್ನಯ ಮನದ ಬೇಗೆಯನ್ನು ನಂದಿಸಿ. ಸರ್ಪಲಾಂಛನನ ದರ್ಪ ಮುರಿಯುವೆ, ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಹೌದರಿ, ಸರ್ಪಲಾಂಛನನ ದರ್ಪ ಮುರಿಯುವೆ, ಕಪಿಧ್ವಜವ ದಿಗ್ವಿಜಯದಿ ಮೆರೆಸುವೆ. ಚಿಂತೆ ಪಡದಿರು ನೀ, ಶಾಂತಿಯ ತಾಳೆ ಸದೆಯೇ ನಿನ್ನಯ ಮನದಿ. ಚಿಂತೆ ಪಡದಿರು ನೀ, ಮನದಲ್ಲಿ ಚಿಂತೆ ಪಡದಿರು ನೀ. ಸದೆಯಳೆ ಚಿಂತೆ ಪಡದಿರು ನೀ. ಸಹೋದರಿ,
ತಂಗಿ, ನೀನು ಚಿಂತಿಸಬೇಡ. ನಾನು ದುರ್ಯೋಧನನ ಆಸ್ಥಾನಕ್ಕೆ ಹೋಗಿ ಸರ್ವ ಪ್ರಕಾರದಿಂದಲೂ ಆತನ ಕೋಪವನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುವೆನು. ನೀನು ನಿನ್ನ ಪತಿಗಳಾದ ಭೀಮಾರ್ಜುನರ ಭಾರವು ನಿನ್ನದು. ನಾನಿನ್ನು ಬರಲೇ? ಆಕೆ ಆಗಲಿ ಪರಮಾತ್ಮ.